ಇದು ನಾನು ಈ ಒಂದು ಕಾರ್ಯಕ್ರಮದ ಮುಖ ಆಗಿರ್ಬೋದು, ಬಟ್ ಅದರಿಂದ ಕಷ್ಟಪಟ್ಟು ಕೆಲಸ ಮಾಡುವಂತ ಸಾಕಷ್ಟು ಕೈಗಳೇನಿದೆ ಅದೆಲ್ಲ ಇವರ ಶ್ರಮ. ಇವರಿಂದ ಇವತ್ತು ಈ ಕಾರ್ಯಕ್ರಮ ಆಗಿದೆ, ನನ್ನಿಂದ ಅಲ್ಲ. ಇನ್ನೊಂದು ಇವತ್ತು ನಾನು ಇವರೆಲ್ಲರ ಹೆಸರು ತಗೋಬೇಕಾಗತ್ತೆ. ಮುನಿಯಪ್ಪ ಸರ್ ಅವರಾಗಿರ್ಬೋದು, ಕನ್ನಡಿ ಶ್ರೀನಿವಾಸ್ ಸರ್ ಆಗಿರ್ಬೋದು, ನಮ್ಮ ಆಂಬ್ಯುಲೆನ್ಸ್ ಕುಮಾರ್ ಸರ್ ಅವರಾಗಿರ್ಬೋದು, ಸಂಧ್ಯಾ ಮೇಡಮ್ ಆಗಿರ್ಬೋದು, ಮಹಾಲಿಂಗಮ್ ಅವರಾಗಿರ್ಬೋದು, ನಮ್ಮ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಶೇಖರ್ ಸರ್ ಅವರು, ಪ್ರತಿಯೊಬ್ಬರು ಒಂದಷ್ಟು ಟೈಮ್ ತಗೊಂಡು ಬೆಳಗ್ಗೆನೆ ಬಂದು, ಎಸ್ಪೆಷಲಿ ಮಹಾಲಿಂಗಮ್ ಅವರು ಅಥವಾ ಖಾನ್ ಸರ್ ಆಗಿರ್ಬೋದು, ಎಲ್ಲರೂ ಬಂದು ಇಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ ನನ್ನ ಕಡೆಯಿಂದ ನಾನು ಜಾಸ್ತಿ ಮಾತೇನು ಇದಕ್ಕೇನು ಹೇಳೋಕ್ಕಾಗತ್ತೆ. ನನ್ನ ಕಡೆಯಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಕೊಡುವಂತಹ ಪ್ರಯತ್ನ ನಾನು ಖಂಡಿತವಾಗಿ ಈಗ ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ಆದರೆ ಅತಿ ಶೀಘ್ರದಲ್ಲಿ ಒಂದೆರಡು ಒಳ್ಳೆ ವಿಷಯಗಳನ್ನ ಅನೌನ್ಸ್ ಮಾಡ್ತೀನಿ. ಈ ಕಾರ್ಯಕ್ರಮನ ಕವರ್ ಮಾಡಕ್ಕೆ ಬಂದಿರುವಂಥ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಆಗ್ಲಿಂದ ರೆಕಾರ್ಡ್ ಮಾಡ್ತಿದ್ರು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಾನು ಆಟೋ ಡ್ರೈವರ್ಸ್ ಅವರಿಗೆ ಇವತ್ತವರೆಗೂ ತುಂಬ ಪ್ರೀತಿ ಮಾಡೋದೇನಕ್ಕೆ ಅಂತ ಹೇಳಿದ್ರೆ, ನಾನು ಕಾರ್ಯಕ್ರಮದಲ್ಲಿ ಇದನ್ನು ಹೇಳಿದ್ದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಆಟೋ ಡ್ರೈವರ್ಸ್. ಇವತ್ತು ಒಬ್ಬ ನಾರ್ಮಲ್ ನಟ ಏನಿದಾನೆ ಅವನು ಎಲ್ಲೋ ಒಂದ್ ಕಡೆ ಸೂಪರ್ ಸ್ಟಾರ್ ಮಟ್ಟಕ್ಕೆ ಹೋಗಿ ಕೂತ್ಕೋಬೇಕಂದ್ರು ಅದಕ್ಕೆ ಕಾರಣನೂ ಆಟೋ ಡ್ರೈವರ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದ್ ಕಡೆ ಲೇಟ್ ಆಗೋಗಿರುತ್ತೆ. ನನಗೆ ಎಷ್ಟೋ ಸಲ ಆಗಿದೆ, ಎಲ್ಲೋ ಒಂದ್ ಕಡೆ ಲೇಟ್ ಆಗಿರುತ್ತೆ. ಒಂದೊಂದ್ಸಲ ನಮ್ಗೆ ಬೇರೆ ಯಾವುದೇ ಮಾರ್ಗ ಇರೋದಿಲ್ಲ ಓಕೆ ಅಂದಾಗ, ಅವಾಗ ಎಷ್ಟೋ ವರ್ಷಗಳಿಂದ ಈಗ ಬಂದಿರ್ಬೋದು, ಬೇರೆ ಬೇರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗೋದು ಅದು ಬಂದಿರ್ಬೋದು. ಬಟ್ ಬೆಳಗ್ಗೆ ರಾತ್ರಿ ಮಳೆ ಚಳಿ ಬಿಸಿಲು ಏನು ನೋಡಿದಿರ ದಿನದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೊಬ್ಬರಿಗೋಸ್ಕರ ದುಡಿತಾರೋದು ಆಟೋ ಡ್ರೈವರ್ಸ್. ಕೆಲವೊಂದು ದೇಶಗಳಲ್ಲಿ ಬೇರೆಯವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹತ್ತಕ್ಕೆ ಎದುರ್ತಾರೆ. ಆದ್ರೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಎಷ್ಟೇ ಲೇಟ್ ಆದ್ರೂ ಎಷ್ಟೋ ಜನ ITL ಕಂಪನಿ ಕೆಲಸ ಮಾಡೋರೆಲ್ಲರೂ ಆರಾಮಾಗಿ ಆಟೋ ಹೊತ್ಕೊಂಡು ಮನೆಗೆ ಹೋಗ್ತಾರೆ. ಅದು ನೀವು ಗಳಿಸ್ಕೊಂಡಿರುವಂತಹ ನಂಬಿಕೆ, ಪ್ರೀತಿ, ಅದು ಮುಖ್ಯ ಆಗುತ್ತೆ. ಸೊ ಇವತ್ತು ಇಷ್ಟೊಂದು ಜನ ಬಂದಿದ್ದೀರಾ, ಇಷ್ಟು ಬಿಸಿಲಾದ್ರೂ ಬಂದು ನಿಂತ್ಕೊಂಡಿದ್ದೀರಾ. ಐ ಥಿಂಕ್ ಇದು ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂದಿರೋದಕ್ಕೆ. ಆ್ಯಂಡ್ ಏನು ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ನಾವು ಅಂದಾಗ ಅದು ಏನೋ ಒಂದು ಇನ್ನೊಬ್ರಿಗೆ ಯಾರೋ ಒಬ್ರು ಏನೋ ಒಂದು ನೆಸೆಸಿಟಿ ಇದ್ದಾಗ ನಾವು ಅದನ್ನು ಸಹಾಯ ಮಾಡೋದಿದೆ ಅನ್ನೋದೇನಿದೆ, ಅದು ದೊಡ್ಡ ವಿಷಯ ಏನಿಲ್ಲ. ನಮ್ಮ ಕೈಯಲ್ಲಿ ಆಗಂಥದ್ದು ನಾವು ಮಾಡುವಂಥ ವಿಷಯನೇ. ಈಗ ನೀವು ನಿಮ್ಮ ಸ್ನೇಹಿತರಿಗೆ ಏನು ಮಾಡ್ತಿರೋ, ನೀವೆಲ್ಲ ನನ್ನ ಸ್ನೇಹಿತರಾಗಿರೋದ್ರಿಂದ ನಾನು ಅದು ನಿಮಗೆ ಮಾಡ್ತಾ ಇದ್ದೀನಿ. ಬಟ್ ಟೈಮ್ ಚೇಂಜ್ ಆಗುತ್ತೆ, ಎಲ್ಲ ಸಲ ಕಾಲ ಒಂದೇ ಥರ ಇರಲ್ಲ. ಅತಿ ಶೀಘ್ರದಲ್ಲಿ ಕಾಲ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲ ಏನೇನು ಈಗ ಸಮಸ್ಯೆ ಇದೆ, ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ಅದೆಲ್ಲ ತುಂಬ ಬೇಗ ಸರಿ ಹೋಗ್ಲಿ ಅಂತ ಭಗವಂತನ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಆಲ್ರೆಡಿ ತುಂಬ ನೀವು ಇವತ್ತವರೆಗೂ ಪ್ರೀತಿ ಕೊಡ್ತಾನೆ ಬಂದಿದ್ದೀರಾ. ಇನ್ನು ಮುಂದೆನೂ ಇದೇ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ಆ್ಯಂಡ್ ನೀವು ಪ್ರೀತಿ ಕೊಡಬೇಕಂದ್ರೆ ನಾನು ಮಾಡುವಂತಹ ಸಿನಿಮಾಗಳು, ನಾನು ಮಾಡುವಂತಹ ಕೆಲಸ ಚೆನ್ನಾಗಿರ್ಬೋದು, ಅದು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ತುಂಬ ಜನ ಮಕ್ಕಳು ಇವತ್ತು ಬಂದಿದ್ದೀರ. ತುಂಬ ಜನ ಇಲ್ಲಿ 10th ಅಲ್ಲಿ ನಾನೇನು ಪರ್ಸೆಂಟೇಜ್ ತಗೊಂಡಿದ್ದೆ, ನನಗಿಂತ ಜಾಸ್ತಿನೇ ತಗೊಂಡಿದ್ದೀರಾ. ನೋಡಿದ್ರೆ ನನಗೆ ಇಲ್ಲ, ನಾನು ಐ ಥಿಂಕ್ ಈ ಕಾಲದ ಮಕ್ಕಳಿಗೆ ನಾವು ಅವ್ರ ವಯಸ್ಸಲ್ಲಿದ್ದಾಗ
ಏನ್ ಗೊತ್ತಿತ್ತು ಅದಕ್ಕಿಂತ ತುಂಬಾ ಜಾಸ್ತಿನೇ ಇದೆ. ಅದರಿಂದ ಅವ್ರಿಗೆ ನಾವೇನ್ ಹೇಳೋದು ಬೇಡ ಅನ್ಸುತ್ತೆ. ಇವಾಗೆಲ್ಲ ಒಂದೊಂದ್ಸಲ ನಮ್ಗೆ ಗೊತ್ತಾಗಲ್ಲ, ಅವ್ರು ಹೇಳ್ಬಿಡ್ತಾರೆ ಕೊಡಪ್ಪ ಫೋನ್ ನಾನು ಹೇಳ್ತೀನಿ ಅಂತ. ಫೋನ್ ಕೊಡಿ ನಾನು ಹೇಳ್ತೀನಿ ಇವಾಗ ಹೆಂಗ್ ಮಾಡೋದು ಅವ್ರು ನಮ್ಗೆ ಹೇಳ್ಕೊಡ್ತಿರ್ತಾರೆ. ಅದರಿಂದ ಬಟ್ ಆದ್ರೂ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಓದೇ ಎಲ್ಲ ಅಲ್ಲ, ಆದ್ರೆ ಓದಿ ಏನೋ ಒಂದು ಕೊಡುತ್ತೆ ನಿಮಗೆ. ಅದು ಕೆಲಸನೇ ಆಗ್ಬೇಕು ಅಂತ ಅಲ್ಲ, ಏನೋ ಒಂದು ಖಂಡಿತವಾಗ್ಲೂ ಕೊಡುತ್ತೆ. ಅದು ನಮ್ಮ ಬದುಕೋ ಜೀವನ ಶೈಲಿಯಲ್ಲಿ, ನಾವು ನಡ್ಕೊಳ್ಳೋ ರೀತಿಯಲ್ಲಿ, ನಾವು ಮಾತಾಡೋ ಮಾತುಗಳಲ್ಲಿ. ವಿದ್ಯೆ ಅನ್ನೋದು ಪುಸ್ತಕಗಳಲ್ಲಿ ಓದೋಂಥದ್ದು ಅದೊಂದೇ ಅಲ್ಲ. ವಿದ್ಯೆ ಅನ್ನೋದು ಸ್ಕೂಲಲ್ಲಿ ಮಾತ್ರ ಸಿಗಲ್ಲ, ನಮ್ಮ ಅಕ್ಕಪಕ್ಕ ಎಲ್ಲ ಕಡೆ ಸಿಗುತ್ತೆ. ವಿದ್ಯೆ ಅನ್ನೋದು ಏನಂದ್ರೆ ನಾಲೆಜ್ ಇನ್ಸ್ ಗ್ರಹಿಸಿ ಅಷ್ಟೇ. ಅದನ್ನ ನೀವು ಪುಸ್ತಕ ಓದಿ ಗ್ರಹಿಸ್ತಿರೋ, ಟಿವಿ ನೋಡಿ ಗ್ರಹಿಸ್ತಿರೋ, ಸ್ಕೂಲ್ ಹೋಗ್ತಿರೋ ಹೋಗ್ತಿರ್ತಿರೋ ಅದಲ್ಲ. ಇನ್ನೊಬ್ರನ್ನ ಮೊದಲನೇದಾಗಿ ಯಾರೊಬ್ರು ಬಂದು ಪ್ರೀತಿಯಾಗಿ ಮಾತಾಡಿದ್ರೆ ಅವ್ರಿಗೆ ಪ್ರೀತಿ ಮಾಡೋದು ಕಲೀರಿ, ಇನ್ನೊಬ್ರಿಗೆ ಗೌರವ ಕೊಡೋದು ಕಲೀರಿ, ಇನ್ನೊಬ್ರಿಗೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ನಡ್ಕೊಳ್ಳಿ. ಅದು ನಿಜವಾದ ಎಜುಕೇಶನ್ ನಾನು ಹೇಳ್ಬೇಕು. ಯಾಕಂದ್ರೆ ನೀವು ಎಷ್ಟೇ ಚೆನ್ನಾಗಿ ಓದಿ, ಎಷ್ಟೇ ಡಿಗ್ರಿಗಳು ಸಂಪಾದನೆ ಮಾಡಿ, ಪ್ರೀತಿ ಸಂಪಾದನೆ ಮಾಡೋಕ್ಕಾಗಲ್ಲ. ಪ್ರೀತಿ ಗಳಿಸ್ಬೇಕಂದ್ರೆ ಪ್ರೀತಿ ಮಾಡೋ ಮನುಷ್ಯರು. ಬಟ್ ನಾನು ಹೇಳ್ದಂಗೆ ಎಜುಕೇಶನ್ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿ ಆಟಾಡಿ. ಇಡೀ ವರ್ಷ ಕೂತ್ಕೊಂಡು ಕಷ್ಟಪಟ್ಟು ಓದಿ ಅಂತ ನಾನು ಹೇಳಲ್ಲ, ಓದಬೇಡಿ, ಚೆನ್ನಾಗಿ ಆಟಾಡಿ. ಈ ವರ್ಷ ಲಾಸ್ಟ್ 1 ತಿಂಗಳು ಮಾತ್ರ ಕರೆಕ್ಟಾಗಿ ಆಟ ಆಡಿದ್ರೆ ಕೂತ್ಕೊಂಡು ಓದ್ಬಿಡಿ, ಪಾಸ್ ಆಗ್ಬಿಡಿ ಸರ್. ಥ್ಯಾಂಕ್ ಯು. ಇವತ್ತು ಬಂದಿರೋ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ. ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ದೊಡ್ಡವರು, ನನ್ನ ವಯಸ್ಸವರು, ನನ್ನ ಚಿಕ್ಕವರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಅನಂತ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ